ಇನ್ನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಿಲ್ಲದ ಫೈನಾನ್ಸ್ ಕಿರುಕುಳ. ಬೆಳಗಾವಿ ಡಿಸಿ ಕಚೇರಿ ಮುಂದೆ ನೊಂದ ಮಹಿಳೆಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳ ಇನ್ನೂ ತಪ್ತಾ ಇಲ್ಲ. ಹಾಗಾಗಿ ಬೆಳಗಾವಿ ಡಿಸಿ ಕಚೇರಿ ಮುಂದೆ ಮಹಿಳೆಯರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಿತ್ತೂರು ತಾಲೂಕಿನ ನೊಂದ ಮಹಿಳೆಯರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. 4-5 ಫೈನಾನ್ಸ್ಗಳಿಂದ ಸಾಲ ಪಡೆದಿರೋ ತಾಯಂದಿರು ದಿನಗೂಲಿ ಮಾಡ್ತಾರೆ, ಜೊತೆಗೆ ತರಕಾರಿ ಮಾರಾಟ ಮಾಡೋ ಮಹಿಳೆಯರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಿತ್ತೂರು ತಾಲೂಕಿನ ನೊಂದ ಮಹಿಳೆಯರೆಲ್ಲರೂ ಕೂಡ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಮುಂದೆ ಅನೇಕ ದಿನಗೂಲಿ ಕೆಲಸಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳನ್ನ ತಡೆಗಟ್ಟಿ ಅಂತ ಕೂಡ ಮೈಕ್ರೋ ಫೈನಾನ್ಸ್ ಕಾಯ್ದೆ ಕೂಡ ಜಾರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿ ಅವರು ಕೂಡ ಕ್ರಮ ವಹಿಸಬೇಕಾಗಿತ್ತು. ಆದರೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಯಥಾವತ್ತಾಗಿ ದಿನನಿತ್ಯ ಅದೇ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಅದೇ ರೀತಿಯಾಗಿ ಇಂದು ಬೆಳಗಾವಿಯಲ್ಲೇ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಡಿಸಿ ಕಚೇರಿ ಮುಂದೆ ನೊಂದ ಮಹಿಳೆಯರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜೊತೆಗೆ ಇವರೆಲ್ಲರೂ ಕೂಡ ವಿವಿಧ ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಂಡಿದ್ರು. ಧಾರವಾಡದ ಎಲ್ಲ ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಂಡಿದ್ರು. ಅವರಿಂದ ಕಿರುಕುಳ ಕೂಡ ಎದುರಿಸ್ತಾ ಇದ್ರು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದನೇ ಫೈನಾನ್ಸ್ ಸಿಬ್ಬಂದಿಯವರ ಕಿರುಕುಳ ಪ್ರಾರಂಭವಾಗ್ತಾ ಇತ್ತು. 10ರಿಂದ 16 ಸಲ ಅವರಿಗೆ ಕಿರುಕುಳ ಕೊಡ್ತಾ ಇದ್ರು ಕರೆಗಳ ಮೂಲಕ. ಜೊತೆಗೆ ಮನೆಗೆ ಬಂದ್ಬಿಟ್ಟು ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಹಿಳೆಯರೆಲ್ಲರೂ ಕೂಡ ಒಗ್ಗಟ್ಟಾಗಿ. ಮೊದಲು ತಗೊಂಡ್ ಬಿಟ್ಟಿದ್ದೀವ್ರಿ, ಬಿಟ್ರು ಮತ್ತು ಬಂದ್ಕಾರ ಇಲ್ಲ ಸುಲಭ ಮೊದಲೆಲ್ಲ ನಡ್ಕೊಂಡ್ ಬಂದ್ರಿ ತಗೋರ್ ಅಂತ ಹೇಳಿದ್ರಿ ಸರ್. ತಗೊಂಡಿವ್ರಿ, ಬ್ಯಾಡ ಅಂದಿದ್ದೀವ್ರಿ ಸರ್. ಬ್ಯಾಡ ಅಂತ ಬಿಟ್ಟಿದ್ರಿ, ನಾವ್ ಕ್ಲೋಸ್ ಮಾಡೇ ಬಿಟ್ಟಿದ್ದೀವ್ರಿ. ಇಬ್ರು ಅಷ್ಟ ಓದಿದ್ರಿ ಇವ್ರಿಬ್ರು ಓದಾರ್ದ ಇವ್ರು ಒಬ್ಬ ಹೋದ್ರು. ಅವ್ರಿಬ್ರು ಕಟ್ಕೊಂಡ್ಕಾರದನ್ನೆಲ್ಲಾ ಮಾಡ್ಕೊಂಡ್ ಒಬ್ಬರ ಸಲ ಮೊದಲಿಂದ ಕೇಳಿ ನಡ್ಕೊಂಡ್ ಬಂದಾರದ್ರಿ. ತಗೋರಿ ಅಂತ ಹೇಳ್ಯಾರ, ಕೊಟ್ರಿ ಸರ್. ಒಂದ್ 50 ಕೊಟ್ಟಿದ್ರಿ, ಒಂದ್ 40 ಕೊಟ್ಟಿದಾರೆ. ಒಂದ್ ಕಂತ 16 ಐತ್ರಿ, ಒಂದ್ ಕಂತ 12 ಹೋಗತ್ರಿ. ತುಂಬೋದ್ರಿ ಬಾಳ ಹೋಗಿಲ್ರಿ. ಆದ್ರೆ ಈಗ ಒಂದ ಕಂತ್ರಿ ಬಾಕಿ ಇದ್ದಿದ್ರಿ. ಹೋದ್ ವಾರ ನಾನು ಕೂಡ ಎಲ್ಲಿ ಮಠ ಬರ್ತಿ ಅಲ್ಲಿ ಮಠ ಬಾ ಅಂತ ಜಗಳ ಮಾಡಿಬಿಟ್ರಿ ಅವ್ರ. ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ನಾವು. ಕಂಪ್ಲೇಂಟ್ ಕೊಟ್ರ ಇಂದ 7 ದಿನ ಸಾಹೇಬ್ರ ಕರ್ಸಿ ಕೇಳ್ರಿ, ಕರ್ಸ್ರಿ ಕೇಳಂತ್ಲಿ ಅಂದ್ರ ಏನ್ ಹೇಳಿದ್ರ ಅಂದ್ರ ಇಲ್ರಿ ಅವ್ರು ಹೇಳಿದ್ರ ಅವ್ರಿಗೆ ಅವಕಾಶ ಕೊಟ್ಟಾರ್ರಿ, ನಮ್ಗೂ ಅವಕಾಶ ಕೊಟ್ರಿ. ಅದ್ರ ತಡ್ಕೋರಿಪ್ಪ. ಮತ್ತೆ ಈಗ ನೋಡ ಅವ್ರಿಗೆ ತುಂಬಾಕಿಲ್ಲ ತರ ಆಚಾರ ಕೊಡ್ಬೇಡ್ರಿ, ಅವ್ರ ಮನೆ ಮಠ ಹೋಗ್ಬೇಡ್ರಿ, ಗುಂಪು ಎಲ್ಲಿರ್ತೈತಿ ಅಲ್ಲಿ ಕರೆದು ಕೇಳ್ರಿ, ಅವ್ರಿಗೆ ಅಸಹ್ಯ ಅನಸ್ತತಿ ಅಂತ ಹೇಳಿ ಎಲ್ಲ ಹೊರಗ್ ಕೇಳ್ಬೇಡ್ರಿ ಅಂತ ಹೂ ಅಂತ ಹೇಳ್ರಿ. ಮನೆಗ್ ಬಂದಾಗ ತುಂಬ್ತಿರಿಲ್ಲ ನೀವು, ತುಂಬಾಕ್ ಆಕತಿ ಇಲ್ಲ ನಿಮಗ ಟಾರ್ಚರ್ ಕೊಡ್ತಾರೆ. 6 ಗಂಟೆ 6:30 ಅಂದ್ರೆ ಬಂದ್ ಕಳೆ ತೆಗಿಸ್ತಾರ್ರಿ ಮನಿ. ಕೊಡ್ರಿ, ರೇಷನ್ ಕಾರ್ಡ್ ಕೊಡ್ರಿ. ಕೊಟ್ಟಿವು ನಾವೇನ್ ನೋಡ್ರಿ, ಮ್ಯಾ ನಮಗ್ ತಿಳಿಸಿದ್ರ ನಮಗ್ ಕೊಡ್ರಿ. ಈಗ ನಾವು ಬೇಕಾ ನೀವ್ ಏನ್ ದುಡ್ದಾಗ ಕೊಡ್ರಿ, ಏನಾರ ಮಾಡ್ಕೊಡ್ರಿ, ಸತ್ತಾರ ಕೊಡ್ರಿ. ಕಿತ್ತೂರಿ ಚೆನ್ನಮ್ಮ ಕಿತ್ತೂರು ಅಂದ್ರ ಈ ಮನಿ ಬರ್ತಾರ. ಮನಿ ಬಂದ್ ಕೂಡಲೇ ನಾವು ಗುಂಪಿನಾಗ ಅಷ್ಟು ಕೂತಿರ್ತೇವ್ರಿ. ಗುಂಪಿನಾಗ ಒಬ್ಬೊಬ್ಬರನ್ನ ಕೇಳ್ತಾರ್ರಿ, ಕೊಡ್ರಿ ರೊಕ್ಕ ಅಂತ. ನಮ್ಮಂತೇಳಿ ಇಲ್ಪ ಈ ಸದ್ಯ ಇಲ್ರಿ, ಇನ್ನೊಂದ್ 2 ವಾರ ಬಿಟ್ಟು ಕೊಡ್ತೇವು, ಅವಧಿ ಕೊಡ್ರಿ ನಮ್ಗ. ಇಲ್ದ್ರ ನಾವು 2,000 ರೂಪಾಯಿ ತುಂಬಾ ಇಲ್ಲಿ 1,000 ರೂಪಾಯಿ ತುಂಬ್ತೇವ್. ಇಲ್ಲ ನೀವ್ ಅಷ್ಟು ತುಂಬಿ ಹೇಳ್ಬೇಕ್. ಇಲ್ಲಿ ನೀವ್ ಅಷ್ಟು ತುಂಬಟ ನಾವ್ ಬಿಡುದಿಲ್ಲ. ಮಗ ತಗೊಂಡಿದ್ರಲ್ರಿ ಸಾಲ? ಹಾ ತಗೊಂಡಿದ್ರಿ. ಮಗ ಅಲ್ರಿ ನಾ ತಕೊಂಡಿದ್ರಿ, ನಾವು ಕೊಟ್ಟಿದ್ವಿ. ಅದನ್ನ ಅವ್ನೆಲ್ಲ ಕಾಗದ ಪತ್ರ ಕೊಟ್ರ ಅದ್ ಬೋರ್ವೆಲ್ ಅಂದ್ರಿ. 9 ತಿಂಗಳ ಮಟ್ಟ ಬೋರ್ವೆಲ್ ಅಂದ್ರ 2 ತಿಂಗಳು 3 ತಿಂಗಳು ಆಗೈತ ಅವ್ನ ತೀರ್ಕೊಂಡ್ ಕೊಟ್ಟ. ನಾವ್ 50 ರೀ. ಹಾ 50,000. 50,000. ಎಷ್ಟ್ ಕಟ್ತೇವಂದ್ರಿ? ತಿಂಗಳನ ವಾರ? ವಾರ ತಿಂಗಳು ಇಲ್ರಿ, 15 ದಿನ ಇದ್ರಿ. ಎಷ್ಟ್ ಕಟ್ತಿದ್ರಿ? ಅದಕ್ 15 ದಿನಕ್ಕ 1220 ಕಟ್ತಿದ್ರಿ. ವಾಪಸ್ ರೀ? ವಾಪಸ್ ಇಲ್ಲ, ಮತ್ತೆ ಅಷ್ಟ 1220 ರೀ. ಇಲ್ಲಿ ಮಠ ಎಷ್ಟ್ ರೊಕ್ಕ ಕಟ್ಟಿದ್ರಿ? ಇಲ್ಲಿ ಮಠ ಒಂದ್ 6-7 ವಾರ 7 ಕಟ್ಟಿದ್ವಿ ನೋಡ್ರಿ. ಮಗನ ಹೆಸರಲ್ಲೇ ತಕೊಂಡ್ರಿ, ಮಗ ಸತ್ ಹೋದ್ರಿ. ಮಗ ತಕೊಂಡಿಲ್ರಿ, ಅವ್ನ ಅಮಿ ಐತ್ರಿ, ನಾ ತಗಸ್ಕೊಟ್ಟಾಕ್ರಿ. ಏನ್ ಕೆಲ್ಸ ಮಾಡ್ತಿದ್ರಿ ಮಗ? ಅವ್ರು ಇದಕ್ಕೆ ಹೇಳ್ತಿದ್ರಿ, ಕೆಲ್ಸ ಮಾಡ್ತಿದ್ರಿ ಮನ್ಯಾಗ್ರಿ. ಒಬ್ಬ ಮಗ ಮೊದಲ ಒಬ್ಬ ತಿರ್ಕೊಂಡ, ಹಿಂದಾಗ ಒಬ್ಬ ಇಬ್ರು ತಿರ್ಕೊಂಡ್ರಿ. ನಾವ್ ಒಬ್ಬಾಕ್ಯಾರ. ಹ್ಞೂನ್ರಿ. ರೊಕ್ಕ ತಂದು ಕೊಡಂತ ನಿಗ್ರಹ ಮಾಡ್ತಾರ. ಇಲ್ಲಿ ಮಠ ತುಂಬ್ಕೊತ ಬಂದಿವ್ರಿ. ಈಗ ಸಾಧ್ಯ ಆಗ
ಧನ್ಯವಾದ.